ಮನೆಯೆಲ್ಲ ತೊಳೆದ್ರೆ ಅಲ್ಲೇ ಬೆಡ್ಶೀಟು ಚಾಪೆ ಎಲ್ಲ ಒಗ್ದಾಕ್ತೆ. ಕಣಕ 3 ದಿನ ಬರೀ ಅದೇ ಕೆಲಸ ಆಗೈತೆ ನಂದು. ಮನೆ ತೊಳೆಯೋದು, ಪಾತ್ರೆ ಸಾಮಾನು ತಿಕ್ಕೆಂಬೋದು, ಬೆಡ್ಶೀಟು ಚಾಪೆ ಅವನ್ನೆಲ್ಲ ಒಗೆಯೋದೇ ಆಗೈತಿ. ಕಂಟ ಈ ತೊಳೆದು ಸಾಕಾಗುತ್ತೆ. ಹಂಗೆ ಹಬ್ಬ ಯಾಕನ ಬತ್ತಾವ ಮಂಗಾಗುತ್ತೆ. ಪಾತ್ರೆ ಸಾಮಾನು ಮನೆಯಲ್ಲ ಓಸು ತಿಕ್ಬೇಕು, ಮನೆ ತೊಳಿಬೇಕು. ನಿಮ್ದೇನು ಸುಣ್ಣ ಹೊಡ್ಕೊಂಡ್ ಬರ್ತೀರೇನಲ್ವ ನೀವೇನು? ಈಗ ಯಾರು ಸುಣ್ಣ ಬಳಿತಾರಕ್ಕ? ನೀನು ಹಸಿರು ಪೇಂಟ್ ಬರಲ್ವೇ? ಅದನ್ನ ಬಳಿದಿದ್ದೀವಿ, ಇಲ್ಲೇ ನೋಡಿದ್ವಿ ಹೊರಗೇನೆ. ನಿನಗೆ ಗೊತ್ತಾಗಲ್ಲೇ? ಯಾವಾಗ ಸುಣ್ಣ ಬಳಿತಿದ್ರಲ್ಲ ಅದಕ್ಕೆ ಕೇಳಿದೆ. ನನಗೆ ಹೆಂಗೆ ಗೊತ್ತು ಬಿಡೆ ತಾಯಿ. ಇವಾಗೇನು ಎಲ್ಲ ಪೇಂಟ್ ಸುಣ್ಣ ಹೊಡೆಯೋರು ಯಾರು ಇಲ್ಲ. ಕಣಕ ನೀನು ನಾಳೆ ಮನೆ ತೊಳೆದೆ, ಇನ್ನು ಚಾಪೆ ಬೆಡ್ಶೀಟ್ ಒಗ್ದಿಲ್ವೇನಲ್ವೇ ನೀನೇನು? ನಾನು ಯುಗಾದಿ ಹಬ್ಬದಾಗ ಒಗ್ದಿದ್ದಮ್ಮ, ತಿರ್ಗೇನು ಒಗಿಲಿಲ್ಲ. ಈಗ ಮುಚ್ಕೊಂಡೆ ತಲೆ ಇದು, ಅದಕ್ಕೆ ಒಗಿಲಿಲ್ಲ ನಾನು. ಬಟ್ಟೆ ಇದು ಚಾಪೆ ಬೆಡ್ಶೀಟು ಅವು ಆರಲ್ಲ, ದಪ್ಪಕ್ಕಿರ್ತಾವಲ್ಲ, ಅದಕ್ಕೆ ಆರಲ್ಲ ಅಂತ ಒಗಿಲಿಲ್ಲ. ಅದು ಹೆಂಗೆ ತೊಳ್ಕೊಂಡೆ ತಾಯಿ? ಪಾತ್ರೆ ಸಾಮಾನು ಆಸಂದಿದ್ವು ನೀನು? ಒಬ್ಬಳೆ ತಿಕ್ಕಾಕೆಂಡು ಅಲ್ಲೇ ಆಸಂದಿದ್ವು ನಿಮ್ಮ ಮನೆಗೆ. ನಾನೊಂದಿಷ್ಟು ತೊಳೆದೆ, ನಮ್ಮ ಅತ್ತೆ ಒಂದಿಷ್ಟು ತೊಳಿತು. ನಾನು ಕೆಲ್ಸಕ್ಕೆ ಹೋಗಿ ಬಂದಾಳೇನೆ ತೊಳಿತೀನಿ. ತಿರುಗಿ ನಮ್ಮ ಅತ್ತೆ ಮಧ್ಯಾಹ್ನ ಹೊತ್ತು ನಾವು ಬೆಳಗ್ಗೆ ಹೊತ್ತು ನಾವು ತಿಕ್ಕಿಕ್ಕುತ್ತೆ. ನೀನೀಗ ನಿಮ್ಮ ಅತ್ತಿರತ್ಕೋ ಆಸೆ ಹಂಗೆ. ನಮ್ಮ ಅತ್ತೆ ಇದ್ದಾಳೆ, ಉಂಡು ನಮ್ಮನ್ನೇ ಬೈಕೆಂತಾಳೆ, ಕೈ ಕೊಡ್ಲಿಕ್ಕೆ ಬೇರೆ ಇರ್ತಾಗೆ. ನಮ್ದು ಮನೆ ತೊಳೆಯೋದೆಲ್ಲ ಆತಮ್ಮ, ನಾವು ಹಿರಿಯರು ಮಾಡ್ಬೇಕಲ್ಲ. ನಾಳಿಕೆ ಅದಕ್ಕೆ ಮಾಡಿದೆ ನಾನು ರಪ್ನ. ನಾನು ಬನ್ನಿ ಪರ್ವತ ಪೂಜೆ ಮಾಡಿದ್ನಲ್ಲ ಅದಕ್ಕೆ ಸುಮ್ಮನಾದೆ. ನೀವು ಮಾಡಲ್ವೇ? ನೀನಿನ್ನ ಮನೆ ತೊಳೆದಿಲ್ಲೇನಲ್ವೇ? ಆಗಳ ತಕೈನು ಬಂತು. ಬಾರ್ಲತಕಯ್ಯ ಕುಕ್ಕಳ್ರಿ, ನಿಂತ್ಕಂಡೆ ಮಾತಾಡ್ತಿದ್ ಬರ್ರಿ. ಬಾರಲತ್ತಮ್ಮ ಕುಕ್ಕ, ಅಲ್ಲೇ ನಿಂತ್ಕಂಡೆ, ಬಾ ಕುಕ್ಕ ಬಾ. ಆಗಳ ನಮ್ಮನ್ ಕುಂಡ್ರಸ್ ನೀನ್ ಕುಕ್ಕಂಬ್ಲೇ ಇಲ್ಲ, ಕುಕ್ಕಳಲ್ಲೇ ಕಂಬ್ಲಮ್ಮ. ಕುಕ್ಕಳ್ರಕ್ಕ ಸಾಕು, ನಾನು ನಿಂತ್ಕಂಡೆ ಮಾತಾಡ್ತೀನಿ, ಹೋಗ್ತೀನಿ. ಒಳ್ಳೆ ನಾನು ಸಾರಿಕ್ ಬಂದೈನಿ, ಮಾತಾಡ್ರಿ. ಅಲ್ಲಿ ನಿನ್ ಮನೆ ಎಲ್ಲ ತೊಳೆದೇನೆ? ಇನ್ನ ಇಲ್ಲ ಕಣಕ, ನಾನು ಪಾತ್ರೆ ಸಾಮಾನು ಬೆಳಗವೇ ಯೋಸಂದದ ಕಣಕ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಇದ ತೊಳೆದು ಮನೆ ಅಲ್ಲೇ ನಮ್ಮ ಅಪ್ಪನು ನಮ್ಮ ಹುಡುಗರು ತೊಳೆದವ್ರೆ. ನಮ್ಮತ್ತೆ ಪಾತ್ರೆ ಸಾಮಾನು ತಿಕ್ಕಲ್ಲ ಕಣಕ. ಉಂಡು ಕುಕ್ಕಂತಾಳೆ, ಇಲ್ಲಾಂದ್ರೆ ಕೈ ಕೊಡಿಕೆ ಬೋಯ್ಗೆ ಮದ ಕೆಲಸ ಹೊಡೆದು ತಿಕ್ಕೊಡಕ್ಕಾಗಲ್ವಿ? ಒಂದೆರಡು ಸುಮ್ ಕುಕ್ಕಂತಾರೆ ಇವತ್ತಾಗ ಅವನೊಂದೆರಡು ತಿಕ್ಕು ಅಂತ ಕೇಳ್ಬೇಕು ನೀನು. ತಿಕ್ಕು ಕಾಣತ್ತೆ ಉಣ್ಬಲ್ವೆ ಮುದ್ದೆನ ಅಂತ ಹೇಳ್ಬೇಕು ನೀನು. ನಿಮ್ಮವ್ರಿಗೆ ಪೂಜೆ ಮಾಡ್ತೀಯಕ್ಕ ನೀನು? ಕಣೆ, ನಮ್ಮ ಕೆರೆಗೆಲ್ಲ 3-4 ಗಂಟೆಗೆ ಎದ್ದಿರ್ತಾರೆ. ನಿಮ್ಮ ಕೆರೆಗೆ ಯಾರು ಎದ್ದಿರಲ್ಲ. ನಾನು ಮಾಡ್ತೀನಮ್ಮ, 3-4 ದಿನ ಆ ತಾಳೆ ಮಾಡ್ತಿದ್ವಿ. ನಮ್ಮ ಕೆರೆ ಬೆಳಗಿಲ್ಲ ಎದ್ದಾಳೋದೇ ಕಷ್ಟ. ಮಿನ್ನೆಲ್ಲಿ ಪೂಜೆ ಮಾಡಕ್ಕೆ ಹೋಗ್ತಾರಮ್ಮ ಅವರು. ಎದ್ದು ತಾರ ಹಿಡ್ಕೊಂಡು ಕೂಲಿ ಹೋಗ್ತಾರೆ. ಹಂಗೆ ಹೋಗಿ ಸಾರ್ ಆಫ್ ಮಾಡೋರ್ಗ ಸಾರ್ ಆಫ್ ಮಾಡ್ಬರೋಗ. ಆಮೇಲೆ ಮರ್ತು ನಿಂತ್ಕಣೆ ನೀನು. ಕಣೆ ಹೋಗಿ ಆಫ್ ಮಾಡ್ಬರೋಗ. ಆಮೇಲೆ ನಿಮ್ಮ ಮತ್ತೆ 6 ಗಂಟೆ ಬೈಕೊಂಬತ್ತಾಳೆ, ಯಾತು ಮರ್ತು ಕುಕ್ಕರ್ ಶಮತ ಇದು ಅಂತ ಬೈತಾಳೆ. ಹೋಗು, ತಡಿರಕ ಆಫ್ ಮಾಡ್ಬೋತೀನಿ. ಹಂಗೆ ಮಾತಾಡ್ರಿ ನೀವು. ಸರಿ ಕಣೆ ಲತಮ್ಮ, ನೀನು ಮಾತಾಡಿ. ನೀನು ಕಮಲಮ್ಮ ಮಾತಾಡ್ರಿ, ನಾನು ಹೋಗ್ತೀನಿ ಅಂತಾಕಿ. ನೋಡಿದ್ರಲ್ಲ ವೀಕ್ಷಕರೇ, ದಸರಾ ಹಬ್ಬಕ್ಕೆ ಎಲ್ಲರೂ ಮನೆ ತೊಳ್ಕೊಂತಾರೆ. ದಸರಾದಾಗೆ ಶಾನೆ ಎಲ್ಲರೂ ನಾಗಪ್ಪನ್ ಮಾಡೋದು. ನೀವು ಯಾರಾದರೂ ಮಾಡಂಗಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.